Students, welcome back to my channel. This is Swati, mathematics teacher. This video for UGC NET June 2026 students. So already application form release ಆಗಿದೆ. ಸೊ ಎಲ್ಲರೂ ಗೊತ್ತಿರೋರಿಗೆ 20 May 2026 ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ. ಸೊ ರಿಯಪ್ ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಅವರು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಂದರೆ, ಸ್ವಲ್ಪ ಲಾಸ್ಟ್ ಟೈಮ್ಗಿಂತ ಈ ಸಲ ಸ್ವಲ್ಪ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡೋದು ಡಿಫ್ರೆಂಟ್ ವೇ ಇದೆ ಅಂತ ನ್ಯೂಸ್ ಇದೆ. ಸೊ ಅದನ್ನು ಯಾರಾದರೂ ಅಪ್ಲೈ ಮಾಡಬೇಕಿದ್ರೆ ಓನಾಗಿ ಫೋನಲ್ಲಿ ಅಪ್ಲೈ ಮಾಡೋರು ಅಥವಾ ಓನಾಗಿ ನಿಮ್ಮ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡೋರು ಏನೇ ಇದ್ದರೂ ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು, ಒಂದಲ್ಲ ಎರಡು ಸಲ ಚೆಕ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಇವತ್ತು ಹೇಳ್ತಿರೋದು UGC NET June 2026 ಪೇಪರ್ 1 ಹೈಯರ್ ಎಜುಕೇಷನ್ ಸಿಸ್ಟಮ್. ಸೊ ನಮಗೆಲ್ಲ ಗೊತ್ತಿರುವಂಗೆ ಪೇಪರ್ 1 ಅನ್ನೋದು ಮೀನ್ಸ್ ಜನರಲ್ ಆ್ಯಪ್ಟಿಟ್ಯೂಡ್ ಏನಿದೆಯಲ್ಲ, ಅದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಬಿಕಾಸ್ 80 or 80 ಎಬೋ ನಾವು ಸ್ಕೋರ್ ಮಾಡ್ತಾ ಹೋದರೆ ಅತಿ ಹೆಚ್ಚಾಗಿ ನಾವು ಕ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಕೊಟ್ಟಿರ್ತೀನಿ ನಾನು ಎಲ್ಲ ಡೆಫಿನೇಷನ್ಸು, ಹಾಗೆ ಪಾಯಿಂಟ್ಸ್ ಇರ್ಬೋದು, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಆಬ್ಜೆಕ್ಟಿವ್ಸ್ ಎಲ್ಲ ಕೂಡ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಆದಮೇಲೆ ಈ ವಿಡಿಯೋ ಮೇಲೆ ಡಿಪೆಂಡೆನ್ಸ್ ಆಫ್ ವ್ಯೂಸ್ ಮೇಲೆ ಡಿಪೆಂಡ್ ಆಗಿ ನಾನು MCQನ ಟುಮಾರೋ ಅಥವಾ ಡೇ ಆಫ್ಟರ್ ಟುಮಾರೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಇದು ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೇ ಮಿನಿಮಮ್ 20 to 25 MCQ ವಿತ್ ಡೀಟೇಲ್ ಸೊಲ್ಯೂಷನ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಅದು ಕೂಡ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ನಾವು. ಸೊ ಕ್ಲಾಸಸ್ನ ಸ್ಟಾರ್ಟ್ ಮಾಡೋದು ಇವಾಗ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಹೈಯರ್ ಎಜುಕೇಷನ್. ಮೀನಿಂಗ್ ಆಫ್ ಹೈಯರ್ ಎಜುಕೇಷನ್ ಅಂದ್ರೇನು? ಸೊ ನಮ್ಗೆ ಗೊತ್ತಿರೋ ಹಾಗೆ ಹೈಯರ್ ಎಜುಕೇಷನ್ ನೇಮಲ್ಲಿ ಇದೆ. ಹೈಯರ್ ಅಂದ್ರೇನು? ಸೊ ಆಫ್ಟರ್ ಸ್ಕೂಲ್ ಎಜುಕೇಷನ್ ಆರ್ ಆಫ್ಟರ್ 12th ಆ್ಯಂಡ್ PU ಆದಮೇಲೆ ಯಾವುದ್ಯಾವ್ದು ಕೋರ್ಸ್ಗಳಿದೆ, ಅಂಡರ್ ಗ್ರ್ಯಾಜುಯೇಟ್ ಇರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಇರ್ಬೋದು, ರಿಸರ್ಚ್, ಪ್ರೊಫೆಷನಲ್ ಆ್ಯಂಡ್ ವೊಕೇಶನಲ್ ಎಜುಕೇಷನ್ಸ್ ಇರ್ಬೋದು, ಅದಕ್ಕೆಲ್ಲ ಹೆಲ್ಪ್ ಮಾಡುವಂತಹ ಒಂದು ಎಜುಕೇಷನ್ ಸಿಸ್ಟಮ್ನೇ ನಾವು ಏನಂತ ಕರಿತೀವಿ? ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಮೀನ್ಸ್ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ರಿಸರ್ಚ್ ಮೀನ್ಸ್ ಸಂಶೋಧನೆ, ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣ ಒಳಗೊಂಡಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಕರಿತೀವಿ. ಸೊ ಇದು ಮೀನಿಂಗ್ ಆಫ್ ಹೈಯರ್ ಎಜುಕೇಷನ್. ನೆನ್ಪಿಟ್ಕೊಳ್ಳಿ, ಆಫ್ಟರ್ ಸ್ಕೂಲ್ ಲೆವೆಲ್ ಆರ್ ಆಫ್ಟರ್ 12th or PU. It include undergraduate, postgraduate, research, professional. After that second PUC and after that 12th, after that school education, all is included in higher education ಅಂತ ಅರ್ಥ. ಸೊ ಅದೇ ಥರ ನೆಕ್ಸ್ಟ್, ಸೊ ಈ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಮೇಯ್ನ್ ಆಗಿರೋ ಏಮೇನು ಅಂತ ಹೇಳೋದೇ ಆದರೆ, ನಾವು ನಾಲೆಡ್ಜ್ನ ಕ್ರಿಯೇಷನ್ ಆಫ್ ನಾಲೆಡ್ಜ್ನ ಕ್ರಿಯೇಟ್ ಮಾಡುತ್ತೆ, ಜ್ಞಾನ ನಿರ್ಮಾಣ ಮಾಡೋದು, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಗಳ ಅಭಿವೃದ್ಧಿ. ಸೊ ಕೆಲವೊಂದು ಮಕ್ಕಳುಗಳಿಗೆ ನೀವು ಇವಾಗ ನೋಡ್ತಾ ಇರ್ಬೋದು, ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಮಕ್ಕಳಲ್ಲಿರುವಂಥ ಸ್ಕಿಲ್ ಕೂಡ ಚೇಂಜ್ ಆಗ್ತಿದ್ರು. ಕೆಲವು ಸಲ ಜಸ್ಟ್ 18 years, ಜಸ್ಟ್ 12 years ನಾವು ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದಾಗೆ ಕೆಲವರು ರಾಜೇಶ್ ಕೃಷ್ಣನ್ ಅನ್ನೋರು ಒಬ್ಬರು ಜಸ್ಟ್ 16 years ಓಲ್ಡ್ CEO ಆಗಿದ್ದಾರೆ, ಒಂದು ಕಂಪ್ನಿ ಓಪನ್ ಮಾಡಿ CEO ಆಗಿದ್ದಾರೆ. ಸೊ ಆ ಥರದ್ದೆಲ್ಲ ಇರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಆಗೋದು, ರಿಸರ್ಚ್ ಸಂಶೋಧನೆ ಮಾಡೋದಕ್ಕೆ ಹೈಯರ್ ಎಜುಕೇಷನ್ ಹೆಲ್ಪ್ ಮಾಡುತ್ತೆ. ಹಾಗೆ ನ್ಯಾಷನಲ್ ಡೆವಲಪ್ಮೆಂಟ್, ರಾಷ್ಟ್ರದ ಅಭಿವೃದ್ಧಿ, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್, ಸಾಮಾಜಿಕ ಪರಿವರ್ತನೆ. ಸೊ ಇದೆಲ್ಲದಿಗೂ ಕೂಡ ಮೇನ್ ಏನೇನಿದೆ ಹೈಯರ್ ಎಜುಕೇಷನ್ ತರೋದಕ್ಕೆ, ಹೈಯರ್ ಎಜುಕೇಷನ್ ಸಿಸ್ಟಮ್ ತರೋದಕ್ಕೆ ಅಂದರೆ ನಾಲೆಡ್ಜ್ ಕ್ರಿಯೇಷನ್, ಸ್ಕಿಲ್ ಡೆವಲಪ್ಮೆಂಟ್, ರಿಸರ್ಚ್, ನ್ಯಾಷನಲ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಇದೆಲ್ಲ ಕೂಡ ಮುಖ್ಯ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಆಬ್ಜೆಕ್ಟಿವ್ಸ್, ಅದು ಕೂಡ ಉದ್ದೇಶಗಳೇ. ಸೊ ಮೇನ್ ಆಬ್ಜೆಕ್ಟಿವ್ಸ್ ಏನಂದರೆ, ಡೆವಲಪ್ಮೆಂಟ್ ಆಫ್ ಕ್ರಿಟಿಕಲ್ ಥಿಂಕಿಂಗ್. ಸೊ ತಾಂತ್ರಿಕ ವಿಮರ್ಶಾತ್ಮಕ ಚಿಂತನೆಯ ಅಭಿವೃದ್ಧಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ಪ್ರಮೋಷನ್ ಆಫ್ ರಿಸರ್ಚ್ ಆ್ಯಂಡ್ ಇನ್ವೇಷನ್, ಕ್ರಿಯೇಷನ್ ಆಫ್ ಸ್ಕಿಲ್ಡ್ ಮ್ಯಾನ್ ಪವರ್, ಪ್ರೆಸೆಂಟೇಷನ್ ಆಫ್ ಕಲ್ಚರ್ ಆ್ಯಂಡ್ ವ್ಯಾಲ್ಯೂ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ನವೀನತೆ ಉತ್ತೇಜನ, ನಿಪುಣ ಮಾನವ ಸಂಪನ್ಮೂಲ ನಿರ್ಮಾಣ, ಸಂಸ್ಕೃತಿ ಮತ್ತು ಮೌಲ್ಯಗಳ ಸಂರಕ್ಷಣೆ, ವ್ಯಕ್ತಿತ್ವ ವಿನ್ಯಾಸ. ಇದು ಇದರಲ್ಲಿರುವಂಥ ಮೇನ್ ಆಬ್ಜೆಕ್ಟಿವ್ಸ್. ಸೊ ಫ್ರೆಂಡ್ಸ್, so students must and should read the aims and objectives and advantage, disadvantage both for this exam. So we know that in this paper 50 questions is there, that is 100 marks. 50 questions is there, that is 100 marks. Must and should eat and every lesson carry 2 marks. So don't neglect paper 1, please focus on paper 1. So next, under the higher education, types of universities in India. Universities in India. ಸೊ ಯಾವ್ಯಾವ ವಿಶ್ವವಿದ್ಯಾಲಯಗಳಿದೆ, ಟೈಪ್ಸ್ ಆಫ್ ಎಷ್ಟು ವಿಶ್ವವಿದ್ಯಾಲಯಗಳಿದೆ ಇನ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಬಂದು
ಸೆಂಟ್ರಲ್ ಯೂನಿವರ್ಸಿಟಿ, ಕೇಂದ್ರ ವಿಶ್ವವಿದ್ಯಾಲಯ, ಸೆಂಟ್ರಲ್ ಯೂನಿವರ್ಸಿಟಿ. ಈ ಸೆಂಟ್ರಲ್ ಯೂನಿವರ್ಸಿಟಿನ ಕಾರ್ಯ ಏನಂತಂದರೆ ಎಸ್ಟಾಬ್ಲಿಷ್ಡ್ ಬೈ ಪಾರ್ಲಿಮೆಂಟ್. ಇದು ಸಂಸತ್ತಿನ ಮೂಲಕ ಸ್ಥಾಪನೆ ಆಗಿರುವಂಥ ಒಂದು ಯೂನಿವರ್ಸಿಟಿ, ಎಸ್ಟಾಬ್ಲಿಷ್ಡ್ ಬೈ ಪಾರ್ಲಿಮೆಂಟ್, ಫೌಂಡೆಡ್ ಮೇನ್ಲಿ ಬೈ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರದ ಸರ್ಕಾರದಿಂದ ಅನುದಾನ. ಸೊ ಇದಕ್ಕೆ ಯಾವ ಕಡೆಯಿಂದ ಅನುದಾನ ಬರುತ್ತೆ? ಸೆಂಟ್ರಲ್ ಯೂನಿವರ್ಸಿಟಿಗೆ ಕೇಂದ್ರ ಸರ್ಕಾರ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಬರುತ್ತೆ ಇದಕ್ಕೆ. ಸೊ ನೆನ್ಪಿಟ್ಕೊಳ್ಳಿ ಪಾಯಿಂಟ್ಗಳು ತುಂಬ. ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು, ಯಾರಿಂದ ಎಸ್ಟಾಬ್ಲಿಷ್ಡ್ ಆಯಿತು, ಅದು ಯಾರು ಅದಕ್ಕೆ ಅನುದಾನ ನೀಡ್ತಿದ್ದಾರೆ, ಫೌಂಡ್ ಯಾರು ಕೊಡ್ತಿದ್ದಾರೆ ಅನ್ನೋದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಂಟ್ರಲ್ ಯೂನಿವರ್ಸಿಟಿನ ಎಸ್ಟಾಬ್ಲಿಷ್ಡ್ ಮಾಡಿದ್ದು ಪಾರ್ಲಿಮೆಂಟು, ಹಾಗೆ ಅದಕ್ಕೆ ಫೌಂಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟು. ಎಕ್ಸಾಂಪಲ್, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ರಿಲೇಟೆಡ್ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂದರೆ ಇಸ್ ನಥಿಂಗ್ ಬಟ್ ಯು ಜಿ ಸಿ ರಿಲೇಟೆಡ್ ಯೂನಿವರ್ಸಿಟೀಸ್ಗಳಿಗೆ ಇದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇಸ್ ಬೋತ್ ಆರ್ ಎಕ್ಸಾಂಪಲ್ ಫಾರ್ ದಿಸ್ ಸೆಂಟ್ರಲ್ ಯೂನಿವರ್ಸಿಟೀಸ್. ಸೊ ಸೆಕೆಂಡ್ ಟೈಪ್ ಆಫ್ ಯೂನಿವರ್ಸಿಟಿ, ಸೊ ಸ್ಟೇಟ್ ಯೂನಿವರ್ಸಿಟಿ, ರಾಜ್ಯ ವಿಶ್ವವಿದ್ಯಾಲಯ. ಸ್ಟೇಟ್ ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ಡ್ ಬೈ ಸ್ಟೇಟ್ ಲೆಗಿಸ್ಲೇಚರ್ ಅಂದರೆ ರಾಜ್ಯ ವಿಧಾನಸಭೆಯಿಂದ ಸ್ಥಾಪನೆಯಾಗಿದೆ ಇದು. ಸೊ ಎಸ್ಟಾಬ್ಲಿಷ್ಡ್ ಬೈ ಸ್ಟೇಟ್ ಲೆಗಿಸ್ಲೇಚರ್ ಯಾವುದು? ಸ್ಟೇಟ್ ಯೂನಿವರ್ಸಿಟಿ. ಹಾಗೆ ಡೀಮ್ಡ್ ಯೂನಿವರ್ಸಿಟಿ, ಡೀಮ್ಡ್ ವಿಶ್ವವಿದ್ಯಾಲಯ, ಗಿವನ್ ಸ್ಪೆಷಲ್ ಸ್ಟೇಟಸ್ ಬೈ ಗೌರ್ಮೆಂಟ್ ಆನ್ ರೆಕಮೆಂಡೇಶನ್ ಆಫ್ ಯು ಜಿ ಸಿ ಶಿಫಾರಸ್ಸಿನ ಮೇರೆಗೆ ವಿಶೇಷ ಹುದ್ದೆಯನ್ನು ನೀಡ್ತಾರೆ ಇದಕ್ಕೆ. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಯು ಜಿ ಸಿ ಶಿಫಾರಸ್ಸು ಮೇಲೆಗೆ ಸ್ಪೆಷಲ್ ಆಗಿರೋ ಒಂದು ಸ್ಟೇಟಸ್ನ ನೀಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಫೋರ್ತ್ ಒನ್ ಪ್ರೈವೇಟ್ ಯೂನಿವರ್ಸಿಟಿ, ಖಾಸಗಿ ವಿಶ್ವವಿದ್ಯಾಲಯ, ಮ್ಯಾನೇಜ್ ಬೈ ಪ್ರೈವೇಟ್ ಬಾಡೀಸ್, ಖಾಸಗಿ ಸಂಸ್ಥೆಗಳ ನಿರ್ವಹಣೆ. ಸೊ ನೇಮಲ್ಲೇ ಇದೆ, ನೆನ್ಪಿಟ್ಕೊಳ್ಳಿ, ಮ್ಯಾನೇಜ್ ಬೈ ಪ್ರೈವೇಟ್ ಬಾಡೀಸ್. ಪ್ರೈವೇಟ್ ಯೂನಿವರ್ಸಿಟಿನ ಪ್ರೈವೇಟ್ ಸಂಸ್ಥೆಗಳ ನಿವಾರಣೆ ಮಾಡ್ತಾ ಹೋಗುತ್ತೆ. ಸೊ ಟೋಟಲಾಗಿ ಎಷ್ಟು ಟೈಪ್ಸ್ ಇದೆ ಅಂತಲೇ ಹೇಳ್ಬೋದು. ಟೈಪ್ಸ್ ಆಫ್ ಯೂನಿವರ್ಸಿಟಿ ಇನ್ ಇಂಡಿಯಾದಲ್ಲಿ 4 ಟೈಪ್ಸ್ ಇದೆ. ಫಸ್ಟ್ ಟೈಪ್ ಬಂದು ಸೆಂಟ್ರಲ್ ಯೂನಿವರ್ಸಿಟಿ, ಅದನ್ನೇ ಎಸ್ಟಾಬ್ಲಿಷ್ ಮಾಡಿದ್ದು ಪಾರ್ಲಿಮೆಂಟ್, ಹಾಗೆ ಅದಕ್ಕೆ ಫೌಂಡ್ನ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಸೊ ಎಕ್ಸಾಂಪಲ್ ಏನು? ಯು ಜಿ ಸಿ ರಿಲೇಟೆಡ್ ಯೂನಿವರ್ಸಿಟಿಗಳಿಗೆ ಮತ್ತು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಎಕ್ಸಾಂಪಲ್ ಸೆಂಟ್ರಲ್ ಯೂನಿವರ್ಸಿಟಿಗೆ. ಸೊ ಎರಡನೇದು ಬಂದು ಸ್ಟೇಟ್ ಯೂನಿವರ್ಸಿಟಿ, ನೇಮಲ್ಲೇ ಇದೆ ಸ್ಟೇಟ್ ಯೂನಿವರ್ಸಿಟಿ. ಸೆಂಟ್ರಲ್ ಯೂನಿವರ್ಸಿಟಿನ ಬಂದು ಸೆಂಟ್ರಲ್ ಗೌರ್ಮೆಂಟು ಫೌಂಡ್ ಮಾಡುತ್ತೆ ಅಂದರೆ ಅನುದಾನ ನೀಡುತ್ತೆ. ಸ್ಟೇಟ್ ಯೂನಿವರ್ಸಿಟಿಗೆ ನೇಮಲ್ಲೇ ಇದೆ, ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ವಿಧಾನಸಭೆಯಿಂದ ಸ್ಥಾಪನೆಯಾಗಿದೆ. ಮೂರನೇದು ಡೀಮ್ಡ್ ಯೂನಿವರ್ಸಿಟಿ, ಡೀಮ್ಡ್ ವಿಶ್ವವಿದ್ಯಾಲಯ ಅಂದರೆ ಯು ಜಿ ಸಿ ಶಿಫಾರಸ್ಸಿನ ಮೇರೆಗೆ ಅದನ್ನು ಪೋಸ್ಟ್ ನೀಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬಂದರೆ ಮ್ಯಾನೇಜ್ ಬೈ ಪ್ರೈವೇಟ್ ಬಾಡೀಸ್. ಸೊ ಖಾಸಗಿ ಸಂಸ್ಥೆಗಳು ಇದನ್ನ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಸೊ ಇದು ನೆನ್ಪಿಟ್ಕೊಳ್ಳಿ, ಟೈಪ್ಸ್ ಆಫ್ ಯೂನಿವರ್ಸಿಟಿ ಇನ್ ಇಂಡಿಯಾದ ನೆನ್ಪಿಟ್ಕೊಳ್ತಾ ಹೋಗಿ. ಹಾಗೆ ನೆಕ್ಸ್ಟ್ ಬಂದು ಯು ಜಿ ಸಿ. ಸೊ ಯು ಜಿ ಸಿ ಅನ್ನೋದು ಹೈಯರ್ ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ನಮಗೆಲ್ಲ ಗೊತ್ತಿದೆ, ಯು ಜಿ ಸಿ ಎನ್ ಇ ಟಿ ಇರ್ಬೋದು, ಇದೆಲ್ಲ ಕೂಡ ಯಾವುದು ನಮಗೆ ಇಡ್ತಾ ಹೋಗುತ್ತೆ? ಯು ಜಿ ಸಿ ಯೂನಿವರ್ಸಿಟಿ. ಸೊ ಯೂನಿವರ್ಸಿಟಿ ಫುಲ್ ಫಾರ್ಮ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಹಾಗೆ ಕೇಳಿದ್ದಾರೆ, ನೀವು ಸುಮಾರು ಸಲ ನೋಡ್ಬೋದು, CSIR ಯು ಜಿ ಸಿ ಎನ್ ಇ ಟಿಲಿ ಕೇಳ್ತಾರೆ, KCET ಕೇಳ್ತಾರೆ, ಯು ಜಿ ಸಿ ಎನ್ ಇ ಟಿಲಿ ಕೇಳ್ತಾರೆ, ಎಲ್ಲ ಕಡೆಯೂ ಕೂಡ ರಿಪೀಟ್ ಆಗುತ್ತೆ ಈ ಕ್ವಶನ್ಸು ಯು ಜಿ ಸಿ ಮೇಲೆ. ಯು ಜಿ ಸಿ ಎಸ್ಟಾಬ್ಲಿಷ್ ಮಾಡಿದ್ದು 1956. ಇಟ್ ಈಸ್ ಎ ಸ್ಯಾಚುರೇಟೆಡ್ ಬಾಡಿ ಅಂದರೆ ಕಾನೂನುಬದ್ಧವಾಗಿರುವಂಥ ಒಂದು ಸಂಸ್ಥೆ ಇದು. ಸಿಸ್ಟಮ್ ಏನಿದೆಯಲ್ಲ, ಆ ಸಿಸ್ಟಮ್ನ ರೂಲ್ಸ್ನ ಫಾಲೋ ಮಾಡುವಂಥ ಒಂದು ಸಂಸ್ಥೆ. ಸೊ ಇದು 1956 ಸ್ಥಾಪನೆ ಆಯಿತು. ಸೊ ಫಂಕ್ಷನ್ ಆಫ್ ಯು ಜಿ ಸಿ ಏನು ಯೂನಿವರ್ಸಿಟಿ ಫಂಕ್ಷನ್ಗಳು ಅಂತ ನೋಡೋದಾದರೆ, ಕೋಆರ್ಡಿನೇಟ್ ಆಫ್ ಹೈಯರ್ ಎಜುಕೇಷನ್. ಸೊ ಹೈಯರ್ ಎಜುಕೇಷನ್ ಸಂಸ್ಥೆಗಳೇನಿದೆ, ಯೂನಿವರ್ಸಿಟಿಗಳು ಏನಿದೆ, ಅದನ್ನು ಕೋಆರ್ಡಿನೇಟ್ ಮಾಡುತ್ತೆ, ಸಮನ್ವಯ ಮಾಡುತ್ತೆ. ಇದು ಮೇಂಟೈನಿಂಗ್ ಸ್ಟ್ಯಾಂಡರ್ಡ್, ಗುಣಮಟ್ಟವನ್ನು ಕಾಪಾಡುವುದು. ಅದರದೇ ಆದಂಥ ಒಂದು ಗುಣಮಟ್ಟ ಇದೆ, ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ. ಆ ಕ್ವಾಲಿಟಿ ಆಫ್ ಎಜುಕೇಷನ್ನ ಮೇಂಟೈನ್ ಮಾಡುವಂಥದ್ದು ಯು ಜಿ ಸಿ. ಸೊ ಗ್ರ್ಯಾಂಡ್ ಅಪ್ರೂವಲ್ ಆ್ಯಂಡ್ ಫಂಡಿಂಗ್, ಅನುದಾನ ನೀಡೋದು. ಸೊ ಈಗ ನಾವು ನೋಡಿದ್ವಿ ಅಲ್ಲಿ ಟೈಪ್ಸ್ ಆಫ್ ಯೂನಿವರ್ಸಿಟಿಲಿ ಸೆಂಟ್ರಲ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಆಫ್ ಯೂನಿವರ್ಸಿಟೀಸ್ ಮೇಂಟೈನ್ ಮಾಡುತ್ತೆ ಅಂತ ಓದಿದ್ವಿ. ಸೊ ಹಾಗಂದ್ರೆ ಏನಂದರೆ ಗ್ರ್ಯಾಂಡ್ ಅಪ್ರೂವಲ್ ಮಾಡುತ್ತೆ ಮತ್ತು ಫಂಡಿಂಗ್ನ ಕೊಡ್ತಾ ಹೋಗುತ್ತೆ. ಯಾವ್ಯಾವ ಯೂನಿವರ್ಸಿಟಿಗಳು ಯು ಜಿ ಸಿ ಅಂಡರಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅದಕ್ಕೆಲ್ಲ ಫಂಡ್ನ ಕೊಡೋದು, ಹಾಗೆ ಅಪ್ರೂವ್ನ ಕೊಡೋದು ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಸಂಸ್ಥೆ ಕೊಡ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ರೆಕಗ್ನೈಸೇಷನ್ ಆಫ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಮಾನ್ಯತೆಯನ್ನು ನೀಡುತ್ತೆ. NET ಎಕ್ಸಾಮಿನೇಷನ್ ಕಂಡಕ್ಟ್, NET ಪರೀಕ್ಷೆಯನ್ನು ನಡೆಸೋದು. ಸೊ ನಾವು ತುಂಬ ವರ್ಷಗಳಿಂದ ನೋಡ್ತಾ ಬರ್ತಿದ್ದೀವಿ. ಸೊ ನಮ್ಮ ಯು ಜಿ ಸಿ NET ಆಗಿರ್ಬೋದು, CSIR ಯು ಜಿ ಸಿ NET ಆಗಿರ್ಬೋದು, ಅದೆಲ್ಲ ಕಂಡಕ್ಟ್ ಮಾಡೋದು ಯಾವುದು? ಯು ಜಿ ಸಿ.
ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಹಾಗೆ ಅಷ್ಟು ವರ್ಷದಿಂದ ನೋಡ್ತಾ ಬಂದಿದ್ದೀವಿ, ಕಂಪಲ್ಸರಿ ಇಯರ್ಲಿ 2 ಟೈಮ್ಸ್ನ ಕಂಡಕ್ಟ್ ಮಾಡ್ತಾ ಹೋಗುತ್ತೆ ಎಕ್ಸಾಮ್ನ. ಹಾಗೆ ಅದರದಂಥ ಕ್ವಾಂಟಿಟಿ ಮತ್ತು ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಬಂದಿದೆ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಆ ಕ್ವಾಲಿಟಿನ ಗುಣಮಟ್ಟನ ಕಾಪಾಡ್ಕೊ ಬರ್ತಿದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ, ಬೆಸ್ಟ್ ಯೂನಿವರ್ಸಿಟಿ ಅಂತಲೇ ಇದನ್ನ ಹೇಳ್ತಾ ಹೋಗ್ಬೋದು ನಾವು. ಕಾನೂನುಬದ್ಧವಾಗಿದೆ ಈ ಸಂಸ್ಥೆ, ಸ್ಯಾಚುರೇಟರಿ ಬಾಡಿ ಅಂತಲೇ ನಾವು ಈಸಿಯಾಗಿ ಹೇಳ್ಬೋದು. ಸೊ ಅರ್ಥ ಆಗಿದೆ ಅನ್ಕೋತೀನಿ ಈ ಟಾಪಿಕ್ಕು. ಹಾಗೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಎಷ್ಟಾದಷ್ಟು ಯಾವ ಇಯರಲ್ಲಿ ಆಗಿದ್ದು, ಹಾಗೆ ಇದು ಯಾವ ಥರ ಗುಣಮಟ್ಟ, ಯಾವ ಥರ ಕಾನೂನುಬದ್ಧ ಆಗಿದೆಯಾ ಅಥವಾ ಕಾನೂನು ವಿರುದ್ಧವಾಗಿದೆಯಾ, ಎಲ್ಲ ಕ್ವಶನ್ಸು ಬರುತ್ತೆ. ಸೊ ನೀಟಾಗಿ ಈಚ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇಫ್ ಯು ವಾಂಟ್ ಎನಿ PDF ನೋಟ್ಸ್ ಪ್ಲೀಸ್ ಮೆಸೇಜ್ ಮೀ. ಸೊ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ, ನಾನು ನೋಟ್ಸ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಟಾಪಿಕ್ NAAC, NAAC, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಸೊ NAAC, ಸೊ ನಮಗೆಲ್ಲ ಗೊತ್ತಿದೆ, ನಮಗೆ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಇಯರ್ಗೆ ಒಂದ್ಸಲ NAAC ಕಮಿಟಿ ಬರ್ತಿದೆ ಅಂತೇಳಿ ಒಂದು 2 ಡೇಸ್ ಫುಲ್ ಎಲ್ಲ ರೆಡಿ ಮಾಡ್ತಿರ್ತಾರೆ. ಯಾಕೆ NAAC ಕಮಿಟಿ ಇಂಪಾರ್ಟೆಂಟ್ ಅನ್ನೋದಾದರೆ, NAAC ಕಮಿಟಿ ಇರ್ಬೋದು ಗ್ರೇಡ್ನ ಕೊಡುವಂಥ ಒಂದು ಸಂಸ್ಥೆ. ಆ ಒಂದು ಯೂನಿವರ್ಸಿಟಿಗೆ, ಆ ಒಂದು ಕಾಲೇಜ್ಗೆ, ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅಥವಾ ಯಾವುದೇ ರಿಸರ್ಚ್ ಸಂಸ್ಥೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ NAAC ಕಮಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್, ಶೈಕ್ಷಣಿಕ ಸಂಸ್ಥೆಗಳ ಮೌಲ್ಯಮಾಪನ ಮತ್ತು ಮಾನ್ಯತೆಯನ್ನು ಕೊಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಎಸ್ಟಾಬ್ಲಿಷ್ಡ್ ಆಗಿದ್ದು 1994 ಅಟ್ ಬ್ಯಾಂಗ್ಳೂರಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, 1994 ಅಟ್ ಬ್ಯಾಂಗ್ಳೂರು. ಸೊ ಪರ್ಪಸ್ ಏನಿದ್ರದ್ದು ಅಂದರೆ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಆಫ್ ಹೈಯರ್ ಎಜುಕೇಷನ್ ಸಿಸ್ಟಮ್, ಶೈಕ್ಷಣಿಕ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡಿ ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. ಸೊ ಯಾವ ಥರ ಗ್ರೇಡ್ನ ಕೊಡ್ತಾರೆ, ತುಂಬ ಚೆನ್ನಾಗಿದ್ರೆ ಯೂನಿವರ್ಸಿಟಿ, ಎಲ್ಲ ಥರ ಕ್ವಾಂಟಿಟಿ, ಕ್ವಾಲಿಟಿ, ಹಾಗೆ ಎನ್ವಿರಾನ್ಮೆಂಟಲ್ ಎಲ್ಲ ಕೂಡ ನೋಡಿ ಎಲ್ಲ ಚೆನ್ನಾಗಿದೆ ಅಂದರೆ A++ ಕೊಡ್ತಾರೆ, A+ ಕೊಡ್ತಾರೆ, A, B++ ಎಕ್ಸೆಟ್ರಾ ಈ ಥರ ಕೊಡ್ತಾ ಹೋಗ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು, NAAC ಕಮಿಟಿಯಿಂದ ಗ್ರೇಡ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಸಿಗೋದು ಅಂತಲೇ ಹೇಳ್ಬೋದು. ಸೊ NAAC ಕಮಿಟಿ ಏನಿದೆ ಅದು ಮೇಯ್ನಾಗಿ ನೋಡುವಂತಹ, ಪರಿಶೀಲಿಸುವಂಥ ವಿಷಯಗಳು ಯಾವುದು ಅಂತ ನೋಡಿದ್ರೆ, ಟೀಚಿಂಗ್ ಕ್ವಾಲಿಟಿ, ಬೋಧನೆಯ ಗುಣಮಟ್ಟವನ್ನು ನೋಡುತ್ತೆ ಮೇಯ್ನಾಗಿ. ಇನ್ಫ್ರಾಸ್ಟ್ರಕ್ಚರ್, ಮೌಲ್ಯ ಸೌಕರ್ಯ, ರಿಸರ್ಚ್, ಸಂಶೋಧನೆ ಹೇಗಿದೆ, ಮತ್ತು ಗವರ್ನೆನ್ಸ್, ಆಡಳಿತ ಹೇಗಿದೆ ಅಂತ ನೋಡ್ತಾರೆ. ಇದು ಮೇಯ್ನಾಗಿ 4 ಪಾಯಿಂಟ್ನ ಎವಲ್ಯೂಟ್ ಮಾಡುತ್ತೆ ಡೀಪಾಗಿ ಅಂತ ಹೇಳ್ಬೋದು. ಬೋಧನೆ ಗುಣಮಟ್ಟ ಹೇಗಿದೆ, ಮೌಲ್ಯ ಸೌಕರ್ಯ ಹೇಗಿದೆ, ಮೂಲ ಸೌಕರ್ಯ ಹೇಗಿದೆ, ಸಂಶೋಧನೆ ಮತ್ತು ಆಡಳಿತ ಹೇಗೆ ನಡೀತಿದೆ ಅನ್ನೋದನ್ನ ನೋಡಿ ಗ್ರೇಡ್ನ ಡಿಸೈಡ್ ಮಾಡುತ್ತೆ. ಅದೆಲ್ಲ ಎವಲ್ಯೂಟ್ ಮಾಡಿ ಅದಕ್ಕೆ ಏನು ಮಾನ್ಯತೆ ಕೊಡಬೇಕು, ಆ ಯೂನಿವರ್ಸಿಟಿಗಾಗಿರ್ಬೋದು, ಸಂಸ್ಥೆಗಾಗಿರ್ಬೋದು, ಏನು ಗ್ರೇಡ್ನ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ NAAC ಕಮಿಟಿ ಕೊಡುತ್ತೆ. AICTE, ನೆಕ್ಸ್ಟ್ ಟಾಪಿಕ್ ಬಂದು AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಸೊ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ರೆಗ್ಯುಲೇಟ್ ಟೆಕ್ನಿಕಲ್ ಎಜುಕೇಷನ್, ತಾಂತ್ರಿಕ ಶಿಕ್ಷಣವನ್ನು ನಿಯಂತ್ರಿಸುತ್ತೆ. ಸೊ ತಾಂತ್ರಿಕ ವಿಶ್ವವಿದ್ಯಾಲಯ ಅಂದರೆ ಟೆಕ್ನಿಕಾಲಜಿ ಎಜುಕೇಷನ್ಸ್ಗಳು ಯಾವುದಿದೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಪ್ರೂವಲ್ ಫಾರ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಈಗ ಹೇಗೆ ನಾವು NAAC ಕಮಿಟಿನ ನೋಡಿದ್ವಿ, NAAC ಕಮಿಟಿ ಏನು ಮಾಡುತ್ತೆ, ಒಂದು ಗ್ರ್ಯಾಜುಯೇಟ್ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೋದು ಕಾಲೇಜ್ಗಳಿಗೆ ಅಪ್ರೂವಲ್ನ ಕೊಡ್ತಾ ಹೋಗುತ್ತೆ, ಗ್ರೇಡ್ಗಳನ್ನ ಕೊಡ್ತಾ ಹೋಗುತ್ತೆ, ಎವಲ್ಯೂಟ್ ಮಾಡ್ತಾ ಹೋಗುತ್ತೆ. ಅದೇ ಥರ AICTE, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಸೊ ಇದೇನು ಮಾಡುತ್ತೆ ಅಂತಂದರೆ ಅಪ್ರೂವಲ್ ಫಾರ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಅಪ್ರೂವಲ್ನ ಕೊಡ್ತಾ ಹೋಗುತ್ತೆ, ಅನುಮತಿಗಳನ್ನ ಕೊಡೋದು. ಟೆಕ್ನಿಕಲ್ ಎಜುಕೇಷನ್ ಪ್ಲ್ಯಾನಿಂಗ್, ಯೋಜನೆಗಳೇನು ಬೇಕು, ತಾಂತ್ರಿಕ ಶಿಕ್ಷಣ ಯೋಜನೆಗಳು, ಅದು ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್, ಗುಣಮಟ್ಟ ನಿಯಂತ್ರಣವನ್ನು ಮಾಡ್ತಾ ಹೋಗುತ್ತೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇತ್ತೀಚೆಗೆ ನಾವು ನೋಡಿದಂಗೆ ತುಂಬ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದಕ್ಕೆಲ್ಲ ಅಪ್ರೂವಲ್ ಕೊಡಬೇಕಂದ್ರೆ ಒಳ್ಳೆ ಗುಣಮಟ್ಟನ ಮೇಂಟೈನ್ ಮಾಡಿರಬೇಕು. ಅದಕ್ಕೆ ಅಂತಲೇ ಚೆಕ್ ಮಾಡಿ ಕೊಡುವಂಥ ಸಂಸ್ಥೆ AICTE. ನೆಕ್ಸ್ಟ್ ಟಾಪಿಕ್ಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP. ಸೊ ಸ್ಟೂಡೆಂಟ್, ನಿಮಗೆ ತುಂಬ ಫಾಸ್ಟಾಗಿ ಟೀಚಿಂಗ್ ನಡೀತಿದೆ ಅಂತ ಹೇಳ್ಬೋದು. ನಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಎಕ್ಸಾಮ್ ಅನೌನ್ಸ್ ಆಗಿದೆ, ಜೂನ್ ಮಂತಲ್ಲಿ ಎಕ್ಸಾಮ್ ಇದೆ. ಸೊ ಜಾಸ್ತಿ ಟೈಮ್ ಇಲ್ಲ. ಸೊ ಇದು ಆಲ್ರೆಡಿ ಮೇ ಜೂನ್. ಸೊ ಇನ್ನು ಎಷ್ಟು ದಿನ ಟೈಮ್ ಇದೆ. ಸೊ ನಾವು ಬೇಗ ರಿವಿಷನ್ ಥರ ಎಲ್ಲ ಟಾಪಿಕ್ನು ಕಂಪ್ಲೀಟ್ ಮಾಡಿ MCQನ ಸಾಲ್ವ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ. ಸ್ಪೀಡ್ ಅನಿಸ್ತು ಅಂದರೆ ಅಲ್ಲಿ ಸ್ಪೀಡ್ ಹೋಗಿ ನೀವು ಸ್ಲೋ ಮಾಡಿಕೊಂಡು ಕೂಡ ನೋಡ್ಕೋಬೋದು. ಓಕೆ, ನಾನು ನೆಕ್ಸ್ಟ್ ನೋಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP. ಸೊ ಇದ್ರದ್ದು ಮೇಯ್ನ್ ಫಂಕ್ಷನ್ ಏನು ಅಂತಂದರೆ, ಇದು 4 ಇಯರ್ UG ಎಜುಕೇಷನ್ ಇದೆ ನೋಡಿ, 4 ಇಯರ್ ಪದವಿ ಕೋರ್ಸ್. ಇವಾಗ ನಾವು ನೋಡ್ತಿದ್ದಾಗೆ ಫಾರ್ ಎಕ್ಸಾಂಪಲ್
ಡಿಗ್ರಿ 3 ಇಯರ್ಸ್ ಪ್ಲಸ್ B.Ed 1 ಇಯರ್ ಆ್ಯಡ್ ಮಾಡಿದ್ರೆ 4 ಇಯರ್ ಕೋರ್ಸ್ ಅಂತ ಇತ್ತೀಚೆಗಷ್ಟೇ ಬಿಡ್ತಿದ್ದಾರೆ. ಸೊ ಆಲ್ರೆಡಿ ರನ್ನಿಂಗಲ್ಲಿ ಇದೆ ಅನ್ಕೋತೀನಿ ಅದು. ಸೊ ಅದನ್ನು 4 ಇಯರ್ UG ಪ್ರೋಗ್ರಾಮ್ ಅಂತ ಏನಿದೆಯಲ್ಲ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್. ಇದು ಅಂದರೆ ಬಹುಶಿಕ್ಷಣ ವ್ಯವಸ್ಥೆ ಏನಿದೆ ಅದನ್ನು ಮೇಂಟೈನ್ ಮಾಡುತ್ತೆ ಇದು. ಸೊ ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಸ್ಟ್ ವ್ಯವಸ್ಥೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಸೊ ಅಟ್ ಎ ಟೈಮ್ ನಾವು ಡಬಲ್ ಡಿಗ್ರಿಗಳನ್ನ ಮಾಡ್ಕೋಬೋದು. ಕೌಶಲ್ಯ ಅಭಿವೃದ್ಧಿ ಒತ್ತು, ಫೋಕಸ್ ಆನ್ ಸ್ಕಿಲ್ ಡೆವಲಪ್ಮೆಂಟ್, ಡಿಜಿಟಲ್ ಲರ್ನಿಂಗ್ ಪ್ರಮೋಷನ್, ಕ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಟಾರ್ಗೆಟ್ 50% ಬೈ 2035. ಸೊ 2035 ಒಳಗಡೆ GER ಅಂದರೆ ಕ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ 50% ತರುವಂಥ ಗುರಿಯನ್ನು ಹೊಂದಿದೆ ಈ ಸಂಸ್ಥೆ. ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು, ಅದನ್ನು ಓದ್ಕೊಳ್ಳಿ. ಸೊ ಚಾಲೆಂಜ್ ಇನ್ ಹೈಯರ್ ಎಜುಕೇಷನ್. ಏನು ಚಾಲೆಂಜ್ ಇದೆ ಹೈಯರ್ ಎಜುಕೇಷನ್ಗೆ ಅಂತಂದರೆ ಲ್ಯಾಕ್ ಆಫ್ ಕ್ವಾಲಿಟಿ. ಸೊ ಯಾಕೆ ಲ್ಯಾಕ್ ಆಫ್ ಕ್ವಾಲಿಟಿ, ಗುಣಮಟ್ಟದ ಕೊರತೆ ಯಾಕಿದೆ ಅಂದರೆ ನಾವು ನೋಡ್ತಿರೋಗೆ ಪರ್ ಇಯರ್ಗೆ ಸೊ ಯೂನಿವರ್ಸಿಟಿಗಳು ತುಂಬ ಜಾಸ್ತಿ ಆಗ್ತಿದೆ, ಕಾಲೇಜುಗಳು ತುಂಬ ಜಾಸ್ತಿ ಆಗ್ತಿದೆ. ಸೊ ಹೈಯರ್ ಎಜುಕೇಷನ್ ಸಿಸ್ಟಮ್ ಏನಿದೆ ಅದನ್ನು ಮೇಂಟೈನ್ ಮಾಡಿಕೊಂಡು ಪ್ರತಿಯೊಂದು ಸಂಸ್ಥೆಗಳನ್ನ ಗುಣಮಟ್ಟಗಳನ್ನ ಚೆಕ್ ಮಾಡಿಕೊಂಡು ಮಾನ್ಯತೆ ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ನಮ್ಗೆ ಗೊತ್ತಿದ್ದಂಗೆ ಕರಪ್ಷನ್ ಅದು ಇದು ಅಂತಿರುತ್ತೆ ಅಲ್ಲ. ಅಂತಂದರೆ ಈಗ ಒಂದು ಇನ್ಫ್ಲೂಯೆನ್ಸ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡೋದಿರ್ಬೋದು, ಮಾನ್ಯತೆಗಳನ್ನ ತೊಗೊಬಿಡ್ಬೋದು. ಗ್ರೇಡ್ಸ್ ಈಸಿಯಾಗಿ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಒಳ್ಳೆ ನೇಮ್ ಇದೆ ಅಂತಂದರೆ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಾರೆ. ಅಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದು ಲ್ಯಾಕ್ ಆಫ್ ಎಜುಕೇಷನ್ಗಳು ತುಂಬ ಇದೆ, ಅದೆಲ್ಲ ಚಾಲೆಂಜಸ್ ಇದೆ ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ. ಅದನ್ನೆಲ್ಲ ನೀಟಾಗಿ ಅದು ವೆರಿಫೈ ಮಾಡಿ ಹೋಗೋದೇ ಚಾಲೆಂಜಿಂಗು. ಸೊ ಫ್ಯಾಕಲ್ಟಿ ಸ್ಟೋರೇಜ್, ಶಿಕ್ಷಕರ ಕೊರತೆ ಇದೆ. ಸೊ ಶಿಕ್ಷಕರ ಕೊರತೆ ತುಂಬ ಇದೆ ಅಂತಲೇ ಹೇಳ್ಬೋದು. ಅದು ರೆಕ್ರೂಟ್ಮೆಂಟೇ ಮಾಡ್ತಿಲ್ಲ ಅಂದಮೇಲೆ ಶಿಕ್ಷಕರ ಕೊರತೆ ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರು ಕೂಡ ಇತ್ತೀಚೆಗೆ ಶಿಕ್ಷಕರು ವೃತ್ತಿಗೆ ಎಜುಕೇಷನ್ ಹೋಗೋರು ತುಂಬ ಭಯ ಪಡ್ತಿದ್ದಾರೆ. ಯಾಕೆಂದರೆ ಸಿಸ್ಟಮ್ ಆ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ. ಲೋ ರಿಸರ್ಚ್ ಅಪ್ಟೂಟ್, ಕಡಿಮೆ ಸಂಶೋಧನೆ, ರಿಸರ್ಚ್ ಮಾಡ್ತಿಲ್ಲ. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಡಿಜಿಟಲ್ ಡಿವೈಡ್, ಡಿಜಿಟಲ್ ಅಂತರ. ಪೂರ್ ದುರ್ಬಲ ಮೂಲ ಸೌಕರ್ಯ. ಸೊ ಎಷ್ಟೋ ಕಾಲೇಜುಗಳಲ್ಲಿ ಏನು ಫೆಸಿಲಿಟಿಗಳಿರಬೇಕೋ ಫೆಸಿಲಿಟಿಗಳಿರೋದಿಲ್ಲ. ಇದೆಲ್ಲ ಕೂಡ ಚಾಲೆಂಜಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಕಂಪ್ಲೀಟ್ UGC NET ಸ್ಟೂಡೆಂಟ್ 2026 ಪೇಪರ್ 1 ಹೈಯರ್ ಎಜುಕೇಷನ್ ಸಿಸ್ಟಮ್ ನೋಟ್ಸ್. ಸೊ ಈ ವಿಡಿಯೋನ ಫುಲ್ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ನಾನು MCQ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೇಪರ್ 1 ಕಂಪ್ಲೀಟಾಗಿ ಮುಗಿಸ್ಕೊಡೋದಕ್ಕೆ 100% ಎಫರ್ಟ್ ಹಾಕಿ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ವೀಡಿಯೋಸು, ಅದು ಇಷ್ಟ ಆಗ್ತಿರೋದನ್ನ ಲೈಕ್ ಮುಖಾಂತರ ಮತ್ತು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಸೊ ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡಿ. ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಯಾರು ಕ್ಲಿಯರ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಮತ್ತು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಡಿಪ್ಲೊಮಾ ಕಾಲೇಜುಗಳಿಗೆ 2000 ರೆಕ್ರೂಟ್ಮೆಂಟ್ ತಗೋತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಸೊ ಅದಕ್ಕೋಸ್ಕರನಾದರೂ ನೀವು ಓದಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಬ್ಸ್ಕ್ರೈಬ್.